ಹಲೋ ಹಾಯ್, ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತಿನ ತಿಂಡಿ ಇಡ್ಲಿ ಮಾಡೋ ವಿಧಾನ. ಉದ್ದಿನ ಬೇಳೆ 1 ಕಪ್ ಇದೆ. ಇಲ್ಲಿ ಇಡ್ಲಿ ರವೆ ಇದೆ. ಹಿಂದಿನ ದಿನದ ರಾತ್ರಿ ನೀವು ಉದ್ದಿನ ಬೇಳೆನ ನೆನೆ ಹಾಕೋಬೇಕು. 2 ಗಂಟೆ ನೆನೆಸ್ಬೇಕು ಉದ್ದಿನ ಬೇಳೆನ. ಆಮೇಲಿಂದ ಮಿಕ್ಸಿಗೆ ಹಾಕೊಳ್ಬೇಕು. ಅದ್ರ ಜೊತೆಗೆ ಈ ಇಡ್ಲಿ ರವೆನೂ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಹಿಟ್ಟನ್ನ ಈಗ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು, ತೆಂಗಿನಕಾಯಿ, ಮೆಣಸುಕಾಳು, ಕೊತ್ತಂಬರಿ ಸೊಪ್ಪು. 4 ಬೆಳ್ಳುಳ್ಳಿ ತಗೊಳ್ಬೇಕು, 2 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಆದರೆ ಸಾಕಾಗುತ್ತೆ. ತೆಂಗಿನಕಾಯಿ 1 ಹಿಡಿ, 4 ಕಾಳುಮೆಣಸು, 1 ಹಿಡಿ ಕೊತ್ತಂಬರಿ ಸೊಪ್ಪು. ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಬಿಸ್ಕೊಳ್ಬೇಕು. ಈ ಥರ ಚಟ್ನಿ ತಯಾರಾಗಿದೆ. ತುಂಬ ನುಣ್ಣಕ್ಕೆ ರುಬ್ಬಿಸ್ಕೊಳ್ಬಾರ್ದು, ಸ್ವಲ್ಪ ತರಿ ಇದ್ದಾಗೆ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ. ಹಿಟ್ಟನ್ನ ಈ ಥರ ರುಬ್ಬಿಸ್ಕೊಂಡಿರ್ಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇಡ್ಲಿ ಬೇಯಕ್ಕೆ ಹಾಕ್ತಾ ಇದ್ದೀವಿ ನೋಡಿ. ಈಗ ಇಡ್ಲಿ ಪಾತ್ರೆನಲ್ಲಿ ಇಡಬೇಕು. ಇಪ್ಪತ್ತು ನಿಮಿಷ ಬೇಯಬೇಕು. ಇದ್ರ ಮೇಲೊಂದು ಪ್ಲೇಟ್ ಕವರ್ ಮಾಡಬೇಕು. ಈಗ ಇಡ್ಲಿ ತಯಾರಾಗಿದೆ. ತುಂಬಾ ಸಾಫ್ಟ್ ಆಗಿರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಇದನ್ನ ಚಟ್ನಿ ಸಾಂಬಾರ್ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.